ಹಾಯ್ ಹಲೋ ಸಖಿ ಕುಕ್ಕಿಂಗ್ ಕ್ಲೋಸಪ್ಗೆ ಸ್ವಾಗತ. ಇವತ್ತು ಈಸಿಯಾಗಿ ಆಲೂ ಪರೋಟ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಗೋಧಿ ಹಿಟ್ಟು 2 ಬೌಲು ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ 4ರಿಂದ 5 ಸ್ಪೂನ್ ಎಣ್ಣೆ ಎಲ್ಲ ಕಡೆ ಹಾಕೋಬೇಕು ಎಣ್ಣೆನ. ನಂತರ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು. ಒಂದು ಕಡೆ ಎತ್ತಿಟ್ಕೋಬೇಕು. ಈಗ ಆಲೂಗೆಡ್ಡೆಗೆ ಮಸಾಲ: ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣಸು, 1 ಸ್ಪೂನ್ ಜೀರಿಗೆ, ಇಷ್ಟನ್ನು ಮಿಕ್ಸಿ ಮಾಡಿ ಇಟ್ಕೋಬೇಕು. ನಾವು ಒಂದು ಪ್ಯಾನ್ ಇಟ್ಟು 2 ಟೀ ಸ್ಪೂನ್ ಆಯಿಲ್ ಹಾಕಿ ಬೇಯಿಸಿ ತುರಿದಿರೋ ಆಲೂಗೆಡ್ಡೆ, ಮಿಕ್ಸಿ ಮಾಡಿರೋ ಮಸಾಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನ ಆರಕ್ಕೆ ಬಿಟ್ಟು ತಣ್ಣಗಾದಮೇಲೆ ಈ ಥರ ಉಂಡೆ ಕಟ್ಕೋಬೇಕು. ಒಂದು ಚಪಾತಿ ಮಾಡಲಿಕ್ಕೆ ಎಷ್ಟು ಹಿಟ್ಟು ತಗೋತೀವೋ ಅಷ್ಟು ದೊಡ್ಡ ಉಂಡೆ ಮಾಡ್ಕೋಬೇಕು. ನಂತರ ಅಷ್ಟೇ ಹಿಟ್ಟನ್ನು ತಗೊಂಡು ಈ ಉಂಡೆನ ಈ ಚಪಾತಿ ಹಿಟ್ಟು ಒಳಗಡೆ ಇಟ್ಟು ಫೋಲ್ಡ್ ಮಾಡ್ಕೋಬೇಕು. ಎಲ್ಲ ಕಡೆ ಕವರ್ ಮಾಡ್ಕೋಬೇಕು. ಎಲ್ಲೂ ಓಪನ್ ಆಗಬಾರ್ದು. ಓಪನ್ ಆಗಿದ್ದರೆ ಅದು ಹೊರಗೆ ಬಂದುಬಿಡುತ್ತೆ. ನಾವು ಏನು ಮಸಾಲ ಇಟ್ಟಿರ್ತೀವಲ್ಲ, ಅದು ಆಲೂಗೆಡ್ಡೆ ಮಿಶ್ರಣ ಏನು ಒಳಗಿರುತ್ತೆ ಅದೆಲ್ಲ ಹೊರಗೆ ಬಂದುಬಿಡುತ್ತೆ. ಅದಕ್ಕೆ ಎಲ್ಲೂ ಓಪನ್ ಆಗ್ದಂಗೆ ನೀಟಾಗಿ ಇಟ್ಕೊಂಡು, ಈಗ ಸ್ವಲ್ಪ ಗೋಧಿ ಹಿಟ್ಟು ತಗೊಂಡು ಎರಡೂ ಕಡೆಗೆ ನೀಟಾಗಿ ಈ ರೋಲ್ನ ಹೊರಳಿಸಿ ಇದನ್ನ ಈಗ ಲಟ್ಟಿಸ್ಕೋಬೇಕು. ನೀಟಾಗಿ ಸಾಫ್ಟಾಗಿ ಲಟ್ಟಿಸ್ಕೋಬೇಕು. ಇದು ಹಿಟ್ಟು ಮತ್ತು ಆಲೂಗೆಡ್ಡೆ ಮಿಶ್ರಣ ಎರಡೂ ಸಾಫ್ಟಾಗಿರೋದ್ರಿಂದ ತುಂಬ ಏನು ಶ್ರಮ ಹಾಕಿ ಲಟ್ಸೋದು ಬೇಡ, ಈಸಿಯಾಗಿ ಆಗುತ್ತೆ. ತುಂಬ ತೆಳುವಾಗಿ ಲಟ್ಸೋಕ್ಕೆ ಹೋದರೆ ಅದು ಆಲೂಗೆಡ್ಡೆ ಮಿಶ್ರಣ ಎಲ್ಲ ಹೊರಗೆ ಬಂದುಬಿಡುತ್ತೆ. ಅದಕ್ಕೆ ಸಾಫ್ಟಾಗಿ ಸ್ವಲ್ಪ ದಪ್ಪಾಗಿ ಲಟ್ಸ್ಕೊಂಡು ಮೊದಲೇ ಕಾಯಕ್ಕಿಟ್ಟಿರೋ ತವದಲ್ಲೀಗ ಪರೋಟ ಹಾಕಿ ಒಂದು 30 ಸೆಕೆಂಡು ಒಂದೊಂದು ಕಡೆ ಬೇಯಿಸ್ಕೋಬೇಕು. ಇದು ಫುಲ್ ಉಬ್ಬುತ್ತೆ, ಅಷ್ಟೊತ್ತು ಹಿಂಗೆ ಪ್ರೆಸ್ ಮಾಡಿ ಬೇಯಿಸ್ಕೋತಾ ಇರಬೇಕು. ಇದು ಚೆನ್ನಾಗಿ ಉಬ್ಬಿ ಬರೋವರೆಗೂ ಹಿಂಗೆ ಬೇಯಿಸಬೇಕು. ನೋಡಿ, ಹಿಂಗೆ ಉಬ್ಬಬೇಕು. ಚೆನ್ನಾಗಿ ಉಬ್ಬಿ ಬಂದಿದೆ ಎಲ್ಲ ಕಡೆ. ಈಗ ಪರೋಟ ಆಯಿತು. ಇದನ್ನು ಮೊಸರು ಜೊತೆ, ಸಾಸ್ ಜೊತೆ ಎಲ್ಲ ಸರ್ವ್ ಮಾಡ್ಬೋದು. ನಾನು ಮೊಸರು ಜೊತೆ ಸರ್ವ್ ಮಾಡಿದ್ದೀನಿ. ಥ್ಯಾಂಕ್ ಯು.